मूषिकवाहन मोदकहस्ता चामरकर्ण विलम्बितसूत्रा वामनरूप महेश्वरपुत्रा विघ्नविनाशक पाद नमस्ते 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 नमः। ಶರಣು ಶರಣಯ್ಯ ಶರಣು ಬೆನಕ ನೀಡಯ್ಯ ಬಾಳಿಲ್ಲ ಬೆಳಗುವ ಬೆಳಕ. ಹೌದು ಫ್ರೆಂಡ್ಸ್, ನಾನು ಯಾಕೆ ಈ ಪದ್ಯವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿ ನಿಮಗೆ ಈಗಾಗಲೇ ಅರ್ಥವಾಗಿರಬಹುದು. ಹೌದು, ನಾವು ಬಂದಿರುವಂತಹದ್ದು ಮದೂರಿನ ಶ್ರೀ ಮದನಂತೇಶ್ವರ ಸಿದ್ಧಿವಿನಾಯಕ ದೇವರ ಸನ್ನಿಧಾನಕ್ಕೆ. ಮದೂರಿನಲ್ಲಿ ಬ್ರಹ್ಮ ಕಲಶ ಶುರುವಾದಾಗಿಂದ ಒಂದು ದಿವಸ ಆದರೂ ಮದೂರಿಗೆ ಹೋಗಬೇಕು ಅಂತ ಹೇಳಿ ನನ್ನ ಮನಸ್ಸಲ್ಲಿ ತುಂಬ ಆಸೆ ಇತ್ತು. ಆದರೆ ಕಾರಣಾಂತರದಿಂದಾಗಿ ಹೋಗಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಬೇಕು ಅಂತ ಹೇಳ್ತಾರೆ. ಅಂತೂ ಕೊನೆಗೆ ಮೂಡಪ್ಪ ಸೇವೆಯ ದಿವಸ ರಾತ್ರಿ ಮದೂರಿಗೆ ಹೋಗಲಿಕ್ಕೆ ಒಂದೊಳ್ಳೆಯ ಅವಕಾಶ ಕೂಡಿ ಬಂತು. ಇಲ್ಲಿ ನಾವು ಕಂಡ ಸಂಭ್ರಮದ ಕ್ಷಣಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ನಮಸ್ತೆ. ಆದ್ಯ ಭಟ್ ಯೂಟ್ಯೂಬ್ ಚಾನೆಲ್ಗೆ ಆದರದ ಸ್ವಾಗತ. ಉಳಿದ ಸಮಯದಲ್ಲಿ ಮದೂರಿಗೆ ಹೋಗೋದಕ್ಕೂ ಬ್ರಹ್ಮಕಲಶದ ಸಮಯದಲ್ಲಿ ಮದೂರಿಗೆ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ವಿಡಿಯೋದ ಆರಂಭದಲ್ಲಿ ನೀವು ನೋಡಿರ್ಬೋದು, ರೋಡಂತೂ ಲೈಟಿಂಗ್ಸಿಂದ ತುಂಬ ಸುಂದರವಾಗಿ ಕಾಣಿಸ್ತಾ ಇತ್ತು. ನಾವು ದೇವರ ದರ್ಶನಕ್ಕೋಸ್ಕರ ಇಲ್ಲಿ ಹೋಗ್ತಾ ಇದ್ದೇವೆ. ಇಲ್ಲಿ ಮುಂದೆ ನಿಮಗೆ ದೇವರ ಕೆರೆ ಕಾಣಸಿಗ್ತದೆ. ಅದರಲ್ಲೂ ಈ ರಾತ್ರಿ ಹೊತ್ತಲ್ಲಿ ಲೈಟಿಂಗ್ಸಿಂದಾಗಿ ದೇವರ ಕೆರೆ ಅಂತೂ ಅದ್ಭುತವಾಗಿ ಕಾಣ್ತಾ ಇತ್ತು. ನೀವೇ ನೋಡ್ತಾ ಇರ್ಬೋದು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ಮಿಡ್ಲಲ್ಲಿ ಶಿವನ ಸ್ಟ್ಯಾಚ್ಯೂವನ್ನು ಕೂಡ ಇಟ್ಟಿದ್ದಾರೆ. ಅಲ್ಲೇ ಪಕ್ಕದಲ್ಲಿ ನಾವು ಸ್ವಲ್ಪ ಫೋಟೋಸನ್ನು ಕೂಡ ತಗೊಂಡ್ವಿ. ಮದೂರಿಗೆ ಹೋದ ಸವಿ ನೆನಪಿಗೋಸ್ಕರ ಈ ಫೋಟೋವನ್ನು ಈ ವಿಡಿಯೋದ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಮುಂದೆ ಪಾರ್ತಿ ಸುಬ್ಬ ಸಭಾಂಗಣದಲ್ಲಿ ಯಕ್ಷಗಾನ ಕಾರ್ಯಕ್ರಮ ಕೂಡ ನಡೀತಾ ಇತ್ತು. ಸ್ವಲ್ಪ ಹೊತ್ತು ಯಕ್ಷಗಾನವನ್ನು ನೋಡಿದ್ವಿ. ಇನ್ನೊಂದು ವೇದಿಕೆಯಲ್ಲಿ ಭಜನಾ ಕಾರ್ಯಕ್ರಮ ಕೂಡ ನಡೀತಾ ಇತ್ತು.
ಅಲ್ಲೇ ಪಕ್ಕದಲ್ಲಿ ದೇವರ ಕಟ್ಟೆ ಪೂಜೆಗೆ ತಯಾರಿಯನ್ನು ಕೂಡ ಮಾಡ್ತಾಯಿದ್ರು. ಇಲ್ಲಿ ಅನೇಕ ಭಕ್ತಾಭಿಮಾನಿಗಳು ದೇವರ ದರ್ಶನಕ್ಕೋಸ್ಕರ ಬರ್ತಾ ಇದ್ದಾರೆ. ಹಾಗೆಯೇ ಸ್ವಯಂ ಸೇವಕರು ಕೂಡ ಅಷ್ಟೇ ಅತ್ಯಂತ ಶ್ರದ್ಧೆಯಿಂದ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ದೇವರಿಗೆ ಮೊದಲು ಮಾಡಿದ್ದ ಅಲಂಕಾರವನ್ನು ತೆಗೆದು ಹೊಸ ಅಲಂಕಾರವನ್ನು ಮಾಡ್ತಾರೆ. ಅದರ ತಯಾರಿ ನಡೀತಾ ಇದೆ. ನಂತರ ನಾವು ದೇವಸ್ಥಾನದ ಒಳಗಡೆ ಹೋದ್ವಿ. ಇದು ದೇವಸ್ಥಾನದ ಕೊಡಿಮರ. ಇಲ್ಲಿ ದೇವರಿಗೆ ಕಾಣಿಕೆ ಹಾಕಲಿಕ್ಕೆ ದೊಡ್ಡ ಕಟಾರಕ್ಕೆ ಬಟ್ಟೆಯನ್ನು ಸುತ್ತಿ ಈ ಥರ ವ್ಯವಸ್ಥೆಯನ್ನು ಮಾಡಿದರು. ದೇವಸ್ಥಾನದ ಒಳಗಿನ ನೋಟ ಕೂಡ ಅಷ್ಟೇ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಮಹಾಗಣಪತಿಯ ದರ್ಶನಕ್ಕೋಸ್ಕರ ಎಲ್ಲರೂ ಹೋಗ್ತಾ ಇದ್ದಾರೆ. ಕಂಬಗಳ ಕೆತ್ತನೆಯನ್ನೆಲ್ಲ ನೀವು ಇಲ್ಲಿ ನೋಡ್ಬೋದು. ಎಷ್ಟೊಂದು ಸುಂದರವಾಗಿ ಮಾಡಿದ್ದಾರೆ. ಸಿದ್ಧಿವಿನಾಯಕ ದೇವರ ದರ್ಶನವನ್ನು ಪಡೆದು ಅಲ್ಲಿಯ ದೃಶ್ಯಗಳನ್ನೆಲ್ಲ ನೋಡ್ತಾ ಹಾಗೆ ಮುಂದುವರಿದ್ವಿ. ತೀರ್ಥ ಪ್ರಸಾದವನ್ನು ತಗೊಂಡಾಯಿತು. ಬಂದಂತಹ ಅಷ್ಟೂ ಭಕ್ತರಿಗೆ ಕೂಡ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ತುಂಬಾ ಅಚ್ಚುಕಟ್ಟಾಗಿ ಮಾಡಿದರು. ಮರುದಿನ ಊಟಕ್ಕೆ ಬೇಕಾದಂತಹ ತರಕಾರಿಗಳನ್ನು ಇಲ್ಲಿ ಹಚ್ಚಿಟ್ಟಿದ್ದರು. ಬೆಂಡೆಕಾಯಿ, ಚೀನಿಕಾಯಿ, ಬೀಟ್ರೋಟ್, ತೊಂಡೆಕಾಯಿ ಹೀಗೆ ಬೇರೆ ಬೇರೆ ತರಕಾರಿಗಳನ್ನು ಬೇರೆ ಬೇರೆ ಬುಟ್ಟಿಗಳಲ್ಲಿ ಹಚ್ಚಿ ಇಟ್ಕೊಂಡಿದ್ರು. ಪ್ರಸಾದಕ್ಕೆ ಬೇಕಾದಂತಹ ಲಡ್ಡನ್ನು ಕೂಡ ಇಲ್ಲಿ ಕಟ್ತಾ ಇದ್ದಾರೆ. ಅವ್ರ ಹತ್ರ ಸ್ವಲ್ಪ ಮಾತಾಡಿಸಿಕೊಂಡು ಎಲ್ಲವನ್ನು ವಿಡಿಯೋ ಮಾಡ್ತಾ ಇದ್ದೇನೆ.
ಇನ್ನೊಂದು ವೇದಿಕೆಯಲ್ಲಿ ಭರತನಾಟ್ಯ ಕಾರ್ಯಕ್ರಮ ಮುಗಿದಿತ್ತು. ಅಲ್ಲಿ ಎಲ್ಲ ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ರು. ಇದು ಹಬೆಯಲ್ಲಿ ಅನ್ನ ಬೇಯುವಂತಹ ವ್ಯವಸ್ಥೆ, ಬಾಯ್ಲರ್ ಅಂತ ಕರೀತಾರಲ್ಲ ಅದೇ. ಕೆಲವರು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅವ್ರ ಜೊತೆ ಫೋಟೋವನ್ನು ತಗೊಂಡೆ. ನಂತರ ನಾವು ಊಟಕ್ಕೆ ಹೋದ್ವಿ. ಅನೇಕ ಸಲ ಮಧೂರಿಗೆ ಹೋಗಿದ್ರೂ ಕೂಡ ಅಲ್ಲಿಯ ದೇವರ ಪ್ರಸಾದವನ್ನು ನಾವು ಊಟ ಮಾಡಿದ್ದು ಇದೇ ಮೊದಲ ಸಲ. ಭಜನೆಯ ಸ್ಟೇಜಲ್ಲಿ ಬೇರೆ ತಂಡದವರಿಂದ ಭಜನಾ ಕಾರ್ಯಕ್ರಮ ನಡೀತಾ ಇತ್ತು. ಆಗ ನನಗೆ ನಮ್ಮ ಶ್ರೀ ಗೋಪಾಲಕೃಷ್ಣ ಮಹಿಳಾ ಮಂಡಳಿಯ ನೆನಪಾಯಿತು. ನಮ್ಮ ಟೀಮಿನವರು ಬೇರೆ ಬೇರೆಯವರು ಹೇಳಿದ ಅನೇಕ ಭಜನಾ ವಿಡಿಯೋಗಳನ್ನು ನಾನು ಈಗಾಗಲೇ ನಮ್ಮ ಯೂಟ್ಯೂಬ್ ಚಾನೆಲಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ನೋಡಲಿಲ್ಲ ಅಂದರೆ ಒಂದು ಸಲ ನೋಡಿ ಸಪೋರ್ಟ್ ಮಾಡಿ. ದೇವರಿಗೆ ಮೊದಲು ಮಾಡಿದ್ದಂತಹ ಅಲಂಕಾರವನ್ನೆಲ್ಲ ತೆಗೆದು ಬೇರೆ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ದೇವಸ್ಥಾನದ ಒಳಾಂಗಣದಲ್ಲಿ ದೇವರ ಬಲಿ ಉತ್ಸವ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ.
ಸ್ವಲ್ಪ ಹೊತ್ತು ದೇವರ ಬಲಿ ಸುತ್ತನ್ನು ನೋಡಿದ ನಂತರ ಅಲ್ಲಿಯೇ ಕೆಲವೊಂದು ಫೋಟೋಸನ್ನೆಲ್ಲ ತಗೊಂಡ್ವಿ. ನಮ್ಮನ್ನು ಮಧುರಿಗೆ ಕರ್ಕೊಂಡು ಹೋಗಿದ್ದು ನಮ್ಮ ನೇಬರಾದಂತಹ ಸಾಯ ಪ್ರತಿಭಕ್ಕ ಮತ್ತು ಶಿವರಾಮಣ್ಣ. ಅವರ ಮಗಳು ಕೂಡ ಜೊತೆಯಲ್ಲಿ ಬಂದಿದ್ಲು. ಈ ಸಂದರ್ಭದಲ್ಲಿ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ಸೋ ಮಚ್. ದೇವರ ದರ್ಶನವನ್ನು ಮಾಡಿ ಜೊತೆಯಲ್ಲಿ ಹೋಗಿ ಮಾತನಾಡಿ ಮನಸ್ಸಿಗೆ ತುಂಬಾ ಖುಷಿಯಾಯಿತು. ಜೀವನದಲ್ಲಿ ಇದೊಂದು ಒಳ್ಳೆಯ ಅನುಭವ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ನೋಡ್ತಾ ಇರಬಹುದು ಎಡಮುರಿ ಮತ್ತು ಬಲಮುರಿ ಎರಡೂ ರೀತಿಯ ಗಣೇಶನ ಕೆತ್ತನೆಯನ್ನು ಮಾಡಿದ್ದಾರೆ. ಜೊತೆಗೆ ಅನೇಕ ವಿವಿಧ ರೀತಿಯ ಕೆತ್ತನೆಗಳು ಕೂಡ ಇಲ್ಲಿವೆ. ಕೊನೆಯದಾಗಿ ನಾವು ನೋಡಿದ್ದು ಭರತನಾಟ್ಯ ಕಾರ್ಯಕ್ರಮವನ್ನು. ನಾವು ನೋಡಿದ ಭರತನಾಟ್ಯದ ಪೂರ್ತಿ ವಿಡಿಯೋವನ್ನು ನಾನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ನೋಡಲಿಲ್ಲ ಅಂದರೆ ಪ್ಲೀಸ್ ಒಂದು ಸಲ ನೋಡಿ ಸಪೋರ್ಟ್ ಮಾಡಿ. ದೇವಸ್ಥಾನಕ್ಕೆ ಬಂದ ಹೊರೆ ಕಾಣಿಕೆಯ ಉಗ್ರಾಣವನ್ನು ಕೂಡ ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.